ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಬರುವಂಥ ದಿನಗಳು ತುಲಾ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ಹೆಲ್ತ್, ಕರಿಯರ್ ಮತ್ತೆ ಲವ್ ರಿಲೇಶನ್ಶಿಪ್ ಅನ್ನ ನೋಡೋಣ. ಫಸ್ಟ್ ಆಫ್ ಆಲ್, ಲವ್ ಬರ್ತಾ ಇದೆ. ಓಕೆ, ತುಲಾ ರಾಶಿಯವರಿಗೆ ಪ್ರೀತಿ ಅನ್ನುವಂಥದ್ದು ಬರ್ತಾ ಇದೆ. ಏನಿದೆ ಅದರಲ್ಲಿ ಅನ್ನುವಂಥದ್ದನ್ನ ನೋಡೋಣ. ಸೊ ಈ ಒಂದು ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ ನೀವು ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಆ್ಯಕ್ಯುರೇಟ್ ಆಗಿ ನಿಮಗೆ ರೀಡಿಂಗ್ ಬರುತ್ತೆ. ಹಾಗೆ ರೀಡಿಂಗನ್ನು ಕ್ಲೈಮ್ ಮಾಡಿ, ಐ ಕ್ಲೈಮ್ ಪಾಸಿಟಿವ್ ಎನರ್ಜಿ ಅಂತ ಹೇಳಿ. ಮತ್ತು ರೀಡಿಂಗನ್ನು ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಆದಷ್ಟು ರೀಡಿಂಗನ್ನು ಶೇರ್ ಮಾಡಿ. ಮತ್ತು ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ನಂಬರನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಪೇಯ್ಡ್ ಇರುತ್ತೆ. ಹಾಗಾಗಿ ನೀವು ಒಂದು ಸಾರಿ ನನಗೆ ಕನ್ಸಲ್ಟ್ ಮಾಡಿದರೆ ಖಂಡಿತ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಏನು ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದೆ? ಲವ್ ಅನ್ನುವಂಥದ್ದನ್ನು ಪವರ್ಫುಲ್, ತುಂಬ ಪವರ್ಫುಲ್ ಇರುವಂಥದ್ದು ಪ್ರೀತಿ ಅನ್ನುವಂಥದ್ದು. ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ತುಂಬ ತುಂಬ ಇಂಪಾರ್ಟೆಂಟ್ ಇದೆ. ಲವ್ ಅದರ್ಸ್ ಆ್ಯಂಡ್ ಬಿಲೀವ್ ದ್ಯಾಟ್ ಲವ್ ಕ್ಯಾನ್ ಹೀಲ್ ಆಲ್. ಪ್ರೀತಿ ಅನ್ನುವಂಥದ್ದು ಏನಿದೆ, ಎಲ್ಲರನ್ನ ಹೀಲ್ ಮಾಡೋ ಅಂಥ ಕೆಪಾಸಿಟಿ ಇದೆ ಪ್ರೀತಿಯಲ್ಲಿ. ಓಕೆ, ಸೊ ನಿಮ್ಮನ್ನ ನೀವೇನು ಮಾಡಬೇಕು, ಒಂದು ಅಕ್ಸೆಪ್ಟ್ ಮಾಡ್ಕೋಬೇಕು. ಇನ್ನೊಬ್ರು ಯಾವ ರೀತಿ ನಿಮ್ಮ ಜೊತೆಗಿರ್ತಾರೆ, ಇನ್ನೊಬ್ರು ನಿಮ್ಮನ್ನ ಲವ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಬ್ರು ನೀವು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅನ್ನೋದು ನಿಮಗೆ ಇದು ಇರೋದಿಲ್ಲ. ಆದರೆ ಪ್ರತಿಯೊಂದು ಏನಿದೆ ರಿಲೇಶನ್ಶಿಪ್, ಒಂದು ಸೋರ್ಸ್ ಏನಿರುತ್ತೆ ಅದು ಲವ್ ಇರುತ್ತೆ ಅನ್ನುವಂಥದ್ದು. ಆ ಸೋರ್ಸ್ ಕನೆಕ್ಷನ್ ವಿತ್ ದ ಯೂನಿವರ್ಸ್. ಲವ್ ಈಸ್ ದ ಸೋರ್ಸ್ ಆಫ್ ಯುವರ್ ಕನೆಕ್ಷನ್ ವಿತ್ ದ ಯೂನಿವರ್ಸ್. ಪ್ರೀತಿ ಅನ್ನುವಂಥದ್ದು ನಿಮಗೆ ಒಂದು ಸೋರ್ಸ್ ಇದ್ದ ಹಾಗೆ, ಯೂನಿವರ್ಸಿಗೆ ಕನೆಕ್ಷನ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅನ್ನುವಂಥದ್ದು ಬರ್ತಾ ಇದೆ ತುಲಾರಾಶಿಯವರಿಗೆ. ಹಾಗಿದ್ರೆ ಫಸ್ಟ್ ಆಫ್ ಆಲ್ ಹೆಲ್ತ್ ಆಸ್ಪೆಕ್ಟ್ಸಿಂದ ನಾನು ನೋಡ್ತಾ ಇದ್ದೀನಿ. ಓಕೆ, ನಾನು ಇಲ್ಲಿ ನೋಡ್ತಾ ಇರೋವಂಥದ್ದು ಯಾಕೋ ತುಲಾರಾಶಿಯವರಿಗೆ ತುಂಬ ಒಂದು ಮೈಕೈ ನೋವು ಇರುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಕುತ್ತಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೆಡ್ಡೇಕ್, ತಲೆ ಭಾರ ಆಗಿರುವಂಥದ್ದು, ಮೈ ಭಾರ ಆಗಿರುವಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದರೆ, ತುಂಬ ಜವಾಬ್ದಾರಿಗಳನ್ನು ಒಬ್ಬರೇ ತೊಗೊಂಡು ಹೋಗ್ತಾ ಇದ್ದೀರಾ. ಹಾಗಾಗಿ ಅದನ್ನು ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಅದರಿಂದಾಗಿ ಏನಾಗ್ತಾ ಇದೆ, ಮನಸ್ಸು ಕೂಡ ಭಾರ ಆಗಿದೆ, ನಿಮ್ಮ ಬಾಡಿ ಕೂಡ ತುಂಬಾನೇ ಹೆವಿ ಅಂತ ನಿಮಗೆ ಫೀಲ್ ಆಗ್ತಾ ಇದೆ. ಓಕೆ, ಇವಾಗ ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳ್ತಾ ಇದ್ದೀನಿ. ತುಂಬ ಆ ರೀತಿ ನಿಮಗೆ ಆಗ್ತಾ ಇದೆ. ಜವಾಬ್ದಾರಿಗಳನ್ನು ತುಂಬ ತಗೊಂಡಿದ್ದೀರಾ. ಅಲ್ಲಿ ನಿಮಗೆ ಏನಾಗ್ತಾ ಇದೆ, ಸ್ವಲ್ಪ ಇಷ್ಟೆಲ್ಲ ಜವಾಬ್ದಾರಿಗಳು ಯಾವ ರೀತಿ ನಿಭಾಯಿಸಬೇಕು, ಇದನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಅದನ್ನು ನೀವು ಇನ್ನೊಬ್ಬರಿಗೆ ಹೇಳ್ಕೊಳ್ತಾನೂ ಇಲ್ಲ ಈ ರೀತಿ ಇದೆ ಅಂತ ಹೇಳಿ. ಇನ್ನೊಬ್ಬರಿಗೆ ಕೊಡ್ತಾನೂ ಇಲ್ಲ. ಸೊ ಅಲ್ಟಿಮೇಟ್ಲಿ ಏನಾಗ್ತಾ ಇದೆ, ಎಲ್ಲ ಜವಾಬ್ದಾರಿ ನಿಮ್ಮ ಮೇಲೆ ತಗೊಂಡು ನೀವೇನು ಮಾಡ್ತಾ ಇದ್ದೀರಾ, ಸ್ವಲ್ಪ ನಿಮಗೆ ಅದು ಪೇನ್ ಆಗ್ತಾ ಇದೆ ಅನ್ನೋವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಬರುವಂಥ ದಿನಗಳಲ್ಲಿ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಏನು ಇವಾಗ ನಿಮಗೆ ಹೆಲ್ತಲ್ಲಿ ಇಶ್ಯೂಸ್ ಆಗ್ತಾ ಇದೆ, ಅದರಿಂದ ನೀವು ಖಂಡಿತ ರಿಕವರ್ ಮಾಡ್ಕೊಳ್ತೀರಾ. ಓಕೆ, ಹೆಲ್ತ್ ವೈಸ್ ತುಂಬ ಚೆನ್ನಾಗಿದೆ, ರಿಕವರಿ ಆಗ್ತಾ ಇದೆ ನಿಮ್ಮ ಹೆಲ್ತಲ್ಲಿ. ಇವಾಗೇನು ಪೇನ್ ಅಂತ ಇದೆ, ಇವಾಗೇನು ನಿಮಗೆ ತುಂಬ ಹೆವಿನೆಸ್ ಬರ್ತಾ ಇದೆ ಬಾಡಿಯಲ್ಲಿ, ಅದೆಲ್ಲನೂ ಕೂಡ ಕಂಪ್ಲೀಟಾಗಿ ವಾಶ್ ಔಟ್ ಆಗುತ್ತೆ, ಚೆನ್ನಾಗಿದೆ. ಹಾಗಿದ್ರೆ ಏನು ಮಾಡಬೇಕು, ನಿಮ್ಮನ್ನು ನೀವು ತುಂಬ ಏನು ಮಾಡ್ತಾ ಇದ್ದೀರಾ, ಕಠೋರತೆ, ನಿಮ್ಮ ಬಾಡಿಗೆ ನೀವು ತುಂಬ ಕಠೋರತೆಯಿಂದ ನೋಡ್ತಾ ಇದ್ದೀರಾ. ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡಬೇಕಾಗತ್ತೆ. ಅದ್ರ ಜೊತೆಗೆ ಸಾಫ್ಟ್ ಆಗಿರಬೇಕಾಗತ್ತೆ. ನಿಮ್ಮ ಬಾಡಿ ಜೊತೆಗೆ ನೀವು ಸಾಫ್ಟ್ ಆಗಿರಬೇಕಾಗತ್ತೆ. ನಿಮ್ಮ ಮೈಂಡ್ ಜೊತೆಗೆ ನೀವು ತುಂಬ ಸಾಫ್ಟ್ ಆಗಿರಬೇಕಾಗತ್ತೆ. ತುಂಬ ನೀವು ಸ್ಟ್ರೆಸ್ ತಗೊಳ್ತಾ ಇದ್ದೀರಾ, ಆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡಿ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಯೂನಿವರ್ಸ್ ಮೆಸೇಜ್ ಹೇಳ್ತಾ ಇದೆ. ತುಂಬಾನೇ ಯಾವ ರೀತಿ ಅಂತಂದರೆ, ತುಂಬ ವಿಚಾರಗಳು ನಿಮ್ಮಲ್ಲಿ, ಹಾಗಾಗಿ ಈ ರೀತಿ ಆಗ್ತಾ ಇದೆ. ಸ್ವಲ್ಪ ಏನು ಮಾಡಿ, ಬಾಡಿಗೆ ಸ್ವಲ್ಪ ರೆಸ್ಟ್ ಕೊಡಿ, ನಿಮ್ಮನ್ನು ನೀವು ರೆಸ್ಟ್ ಝೋನ್ಗೆ ಹಾಕೊಳ್ಳಿ. ಖಂಡಿತ ಅದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಹೆಲ್ತ್ ಆಸ್ಪೆಕ್ಟ್ಸಿಂದ. ಹಾಗೆ ನಿಮ್ಮ ಕರಿಯರ್ ವೈಸ್ ನಾನು ನೋಡ್ತಾ ಇದ್ದೀನಿ, 9 ಆಫ್ ಕಪ್ಸ್ ಬರ್ತಾ ಇದೆ. ತುಂಬ ತುಂಬ ಚೆನ್ನಾಗಿರುವಂಥದ್ದು ನಿಮಗೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಬೇರೆ ಬೇರೆ ಝೋನಲ್ಲಿ ವರ್ಕ್ ಮಾಡ್ತಾ ಇದ್ರೂ ಕೂಡ ನಿಮಗೆ ರಿಸಲ್ಟ್ ಬರ್ತಾ ಇದೆ.
ಓಕೆ. ಅಂದರೆ ಇವಾಗ ನೀವು ಒಂದನ್ನೇ ನೀವು ಮಾಡ್ತಾ ಇಲ್ಲ. ಬೇರೆ ಬೇರೆ ಏನೋ ನೀವು ಎಲ್ಲ ನಿಮ್ಮ ಒಂದು ವರ್ಕಲ್ಲಿ ನಿಮ್ಮ ಒಂದೇ ಸಮಯಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಬಟ್ ರಿಸಲ್ಟು ಕೂಡ ನಿಮಗೆ ಬರ್ತಾ ಇದೆ ಅನ್ನುವಂಥದ್ದು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ. ಏನು ವಿಶ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ಸಲ್ಲಿ? ನನಗೆ ಈ ರೀತಿ ಆಗಬೇಕು. ಆ ವಿಶ್ ನಿಮ್ಮದು ಪೂರ್ತಿ ಆಗ್ತಾ ಇದೆ. ನಿಮಗೆ ಒಂದು ಗುಡ್ ಫಾರ್ಚೂನ್ ಇದೆ ಅಂತ ಹೇಳ್ಬೋದು. ಫೈನಾನ್ಷಿಯಲಿ ಸ್ಟೆಬಿಲಿಟಿಯನ್ನು ಹೊಂದ್ತಾ ಇದ್ದೀರಾ. ಫೈನಾನ್ಷಿಯಲಿ ಏನಾಗ್ತಾ ಇದೆ? ಸ್ಟೆಬಿಲಿಟಿ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ತುಂಬ ಚೆನ್ನಾಗಿರುವಂಥ ಕಾರ್ಡ್ಸ್ ಬಂದಿದೆ ನಿಮ್ಮ ಒಂದು ಕರಿಯರ್ ವೈಸ್‌ನ ನೋಡಿದಾಗ. ಹಾಗೆ ಇನ್ನು ಫ್ಯೂಚರಲ್ಲಿ ಏನಿದೆ? ಹಾಗಿದ್ರೆ ಬರುವಂಥ ದಿನಗಳಲ್ಲಿ ಏನಾಗ್ತಾ ಇದೆ? ಇವಾಗೇನೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಬಟ್ ಬರುವಂಥ ದಿನಗಳಲ್ಲಿ ಏನಿದೆ ಅದನ್ನ ಕೂಡ ನಾವು ನೋಡೋಣ. ಬರುವಂಥ ದಿನಗಳಲ್ಲಿ ವರ್ಕ್ ಪ್ಲೇಸಲ್ಲಿ ನಿಮಗೆ ಏನಾದರೂ ಪುವರ್ ಕಮ್ಯುನಿಕೇಷನ್ ಇರ್ಬೋದು, ಲ್ಯಾಕ್ ಆಫ್ ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ ಇರುವಂಥದ್ದು, ಸ್ವಲ್ಪ ಸ್ಟ್ರೆಸ್ ಬರುವಂಥದ್ದು, ಟೆನ್ಷನ್ ಇರುವಂಥದ್ದು, ಏನಾದರೂ ಆರ್ಗ್ಯುಮೆಂಟ್ಸ್ ಇರುವಂಥದ್ದಾಗುವಂಥದ್ದು, ಏನಾದರೂ ಒಂದು ಸ್ವಲ್ಪ ಜಗಳ ನಡೆಯುವಂಥದ್ದು ನಿಮ್ಮ ವರ್ಕ್ ಝೋನಲ್ಲಿ ನನಗೆ ಅನ್ನಿಸ್ತಾ ಇದೆ. ಹೈ ಲೆವೆಲಲ್ಲಿ ಕಾಂಪಿಟೇಷನ್ ನಡೀತಾ ಇರುತ್ತೆ. ನಮ್ಮಲ್ಲಿ ಒಂದು ಕಾಂಪಿಟೇಷನ್ ಬೇರೆ ಥರ ನಡೀತಾ ಇರುತ್ತೆ. ಸೊ ಅದರಿಂದ ನೀವು ಓವರ್‌ಕಮ್ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು ಇಲ್ಲಿ ನಾನು ನೋಡ್ತಾ ಇದ್ದೀನಿ. ಏನೋ ಇದೆ, ಏನೋ ಕಾಂಪಿಟೇಷನ್ ಲೈನಲ್ಲಿ ನಿಮಗೆ ಸ್ವಲ್ಪ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತಗೊಳ್ತೀರಾ ಅನ್ನುವಂಥದ್ದು ನನಗೆ ಅನ್ನಿಸ್ತಾ ಇದೆ. ಇದು ಸ್ವಲ್ಪ ಡಿಸ್ಪ್ಯೂಟ್ ಆಗುವಂಥದ್ದು. ಅಫ್‌ಕೋರ್ಸ್ ಈಗ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ ವರ್ಕ್ ಪ್ಲೇಸಲ್ಲಿ. ಮತ್ತೆ 4 ಜನ ನಾವು ಕೂಡಿ ವರ್ಕ್ ಮಾಡ್ತೀವಿ ಅಂತಂದ್ರೆ ಅಲ್ಲೆಲ್ಲ ಈ ರೀತಿ ಆಗುವಂಥದ್ದು ತುಂಬ ಕಾಮನ್ ಅಂತ ನಾನು ಹೇಳುವಂಥದ್ದು. ಅದನ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಾ ನೋಡಿ. ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ? ಫೋಕಸ್ಡ್ ಆಗಿರಿ. ಓಕೆ. ಫೋಕಸ್ಡ್ ಆಗಿರಿ. ಹೊಸ ಹೊಸ ಸ್ಟ್ರಾಟಜಿ ಏನಿದೆ ಅದನ್ನ ಪ್ಲಾನಿಂಗ್ಸ್ ಮಾಡ್ಕೊಳ್ಳಿ, ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಯಾವ ರೀತಿ ಮಾಡಬೇಕು? ಹೊಸದೇನಾದರೂ ಇದೆಯಾ? ಬಿಫೋರ್ ಮೂವ್ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು? ಅದರ ಸ್ಟ್ರಾಟಜಿ ಏನಿದೆ ಅನ್ನೋದನ್ನ ನೀವು ತಿಳ್ಕೋಬೇಕಾಗತ್ತೆ. ಖಂಡಿತಾನು ನಿಮಗೆ ಅಲ್ಲಿ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ಓಕೆ. ಮತ್ತೆ ನೀವು ಒಂದು ಎಕ್ಸೈಟ್ಮೆಂಟಲ್ಲಿ ನೀವು ಅದನ್ನ ತಗೊಳ್ಳಿ. ಯಾವುದೇ ಒಂದು ಅಪಾರ್ಚುನಿಟಿ ಇದ್ರೂ ಕೂಡ. ಹೊಸ ಅಪಾರ್ಚುನಿಟಿ ನಿಮ್ಮ ಹತ್ರ ಬರುತ್ತೆ. ಒಂದು ಹೊಸ ಜಾಬ್ ಮಾಡುವಂಥದ್ದು, ಒಂದು ಹೊಸ ಪ್ರಾಜೆಕ್ಟನ್ನು ಕೈಗೆ ತಗೊಳ್ಳುವಂಥದ್ದು ಬಿಸ್ನೆಸ್ಸಲ್ಲಿ ಖಂಡಿತವಾಗೂ ಮತ್ತೆ ಎಲ್ಲೋ ಒಂದು ಕಡೆ ಜರ್ನಿ ಆಗುವಂಥದ್ದು ನನಗೆ ಚಾನ್ಸಸ್ ತುಂಬ ಕಾಣ್ತಾ ಇದೆ. ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರುತ್ತೆ ಅಥವಾ ಕಾನ್ಫಿಡೆನ್ಸ್‌ನ ಬಿಲ್ಡ್ ಮಾಡ್ಕೊಳ್ಳಿ. ಹೊಸ ಹೊಸ ಸ್ಟ್ರಾಟಜಿಯನ್ನು ನೀವು ಯಾವಾಗ ಇದನ್ನ ಯೂಸ್ ಮಾಡ್ಕೊಳ್ತೀರಾ ಅಂತಂದ್ರೆ, ನಿಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಬಂದಾಗ ಅದನ್ನ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನು ರಿಲೇಶನ್‌ಶಿಪ್ ವೈಸ್ ನಾನು ನೋಡ್ತಾ ಇದ್ರೆ ತುಂಬ ತುಂಬ ಚೆನ್ನಾಗಿರುವಂಥ ರಿಲೇಶನ್‌ಶಿಪ್ಪನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ? ಇವಾಗ ಪ್ರೆಸೆಂಟ್ ಸಿಚುವೇಶನ್ ಯಾವ ರೀತಿ ಇದೆ ಅಂತಂದ್ರೆ, ತುಂಬ ಎಕ್ಸಲೆಂಟ್ ಆಗಿರುವಂಥ ಒಂದು ನಿಮ್ಮ ರಿಲೇಶನ್‌ಶಿಪ್ ನಡೀತಾ ಇದೆ. ಒಂದು ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಕಮಿಟ್ಮೆಂಟ್ ಇರುವಂಥದ್ದು. ಅವರು ನಿಮ್ಮ ಜೊತೆಗೆ ಇರುವಂಥ ಕಮಿಟ್ಮೆಂಟು. ಹ್ಮ್. ತುಂಬ ಇವಾಗ ಮಾತ್ರ ಯಾವುದೇ ರೀತಿ ತೊಂದರೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿದೆ. ಆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ದೀರಾ, ಅರ್ಥ ಮಾಡಿಸ್ತಾ ಇದ್ದೀರಾ, ಏನು ನಡೀತಾ ಇದೆ ಲೈಫಲ್ಲಿ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಇದ್ದೀರಾ. ಅದ್ರ ಮೇಲೆ ಯಾವ ರೀತಿ ಏನು ಮಾಡಬೇಕು ಅನ್ನುವಂಥದ್ದು ಕಮಿಟ್ಮೆಂಟನ್ನು ಪೂರ್ತಿ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಇಲ್ಲಿ ನನಗೆ ಕಾಣ್ತಾ ಇರುವಂಥದ್ದು. ಓಕೆ. ಹಾಗಿದ್ರೆ ಬರುವಂಥ ದಿನಗಳಲ್ಲಿ ಯಾವ ರೀತಿಯಾಗಿರುತ್ತೆ? ಬರುವಂಥ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಸ್ವಲ್ಪ ರಿಲೇಶನ್‌ಶಿಪ್ಪಲ್ಲಿ ನಿಮಗೆ ಎಂಜಾಯ್ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಅಲ್ಲ. ಏನಾದರೂ ಸ್ವಲ್ಪ ಬ್ಲೇಮ್ ಮಾಡುವಂಥದ್ದು, ಒಬ್ರಿಗೊಬ್ರು ಬ್ಲೇಮ್ ಮಾಡುವಂಥದ್ದು, ಈ ರೀತಿ ಏನಾದರೂ ಸಿಚುವೇಶನ್ ಬರುವಂಥ ಚಾನ್ಸಸ್ ಇದೆ ಬರುವಂಥ ದಿನಗಳಲ್ಲಿ. ಸ್ವಲ್ಪ ಕೇರ್‌ಫುಲ್ ಆಗಿರಿ. ಓಕೆ. ಲವ್ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಏನಾದರೂ ಬ್ಲೇಮ್ ಮಾಡಿ ನೀವು ಅವ್ರ ಮೇಲೆ, ಅವ್ರು ನಿಮ್ಮ ಮೇಲೆ ಬ್ಲೇಮಿಂಗ್ ಇರುವಂಥದ್ದು,
ಯಾಕೆ ಹೀಗೆ ಅನ್ನುವಂಥದ್ದು ಇದೆಲ್ಲ ಆಗುವಂಥ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಮತ್ತೆ ಏನಾದರೂ ರಿಲೇಶನ್‌ಶಿಪ್ ಲೂಸ್ ಅಂದ್ರೆ ಇವಾಗ ಇದು ಇಷ್ಟಕ್ಕೆ ಓಕೆ. ಇದನ್ನ ಇಷ್ಟಕ್ಕೆ ನೀವು ಮುಗಿಸಿದ್ರೆ ಓಕೆ. ಇನ್ನು ಇದನ್ನ ಮುಗಿಲಿಲ್ಲ ಅಂತಂದ್ರೆ ಮೇ ಬಿ ಆ ರಿಲೇಶನ್‌ಶಿಪ್ ನಿಮ್ಮಿಂದ ಕಟ್ ಆಗುವಂಥ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ. ಬ್ರೇಕಪ್ ಆಗುವಂಥ ಚಾನ್ಸಸ್ ಇದೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಹಾಗಾಗಿ ಕೇರ್‌ಫುಲ್ ಆಗಿರಿ. ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ? ಎಲ್ಲ ಕಣ್ಮುಂದೆ ಇದ್ರೂ ಕೂಡ ಅಥವಾ ನೀವು ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಬ್ಲೈಂಡ್ ಆಗಿ ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ. ನಿಮ್ಗೆ ಎಲ್ಲೋ ಒಂದ್ ಕಡೆ ಎನರ್ಜಿ ಫೀಲ್ ಆಗುತ್ತೆ, ಎಲ್ಲೋ ಒಂದ್ ಕಡೆ ಕಟ್ ಹಾಕ್ಕೊಳ್ತಾ ಇದ್ದೀರಾ ಆ ಒಂದು ಇದರಲ್ಲಿ ಅಂತ ಅನ್ಸಿದ್ರೆ, ಅದರಿಂದ ನಿಮ್ಗೆ ಹೊರಗೆ ಬರೋದಕ್ಕಾಗೋದಿಲ್ಲ. ಯಾರ್ದಾದ್ರೂ ಗೈಡೆನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಹೊರಗೆ ಬರೋದಕ್ಕೆ. ಒಂದು ಟ್ರ್ಯಾಪ್ ಅಲ್ಲಿ ಸಿಲುಕ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದು ನಿಮ್ಗೆ ಅನ್ಸಿದ್ರೆ ನೀವೇನ್ ಮಾಡ್ಬೇಕು, ಯಾರ್ದಾದ್ರೂ ಗೈಡೆನ್ಸ್ ಅನ್ನ ತಗೊಂಡು ಹೊರಗಡೆ ಬರ್ಬೇಕಾಗತ್ತೆ. ಯಾಕಂದ್ರೆ ನೀವು ಆಲ್ರೆಡಿ ಸಿಕ್ಕಾಕೊಂಡಿದ್ದೀರಾ ಅಂತಂದ್ರೆ ಅದರಿಂದ ನಿಮ್ಗೆ ಈಸಿಯಾಗಿ ಹೊರಗೆ ಬರೋದಕ್ಕಾಗೋದಿಲ್ಲ. ಸ್ವಲ್ಪ ಅಬ್ಸರ್ವ್ ಮಾಡಿ, ಓಕೆ ಏನಿದೆ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಈ ಒಂದು ರೀಡಿಂಗ್ ನಿಮಗೆ ಹೇಗೆ ಅನಿಸ್ತು ಖಂಡಿತ ನನಗೆ ಮೆಸೇಜ್ ಮುಖಾಂತರ ತಿಳಿಸಿ. ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.